ಧ್ಯಾನಮೂಲೋ ಗುರುರ್ಮೂರ್ತಿಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿರ್ಮೂಲೋ ಗುರುರ್ಕೃಪಃ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರು ಪರಮ ಪಾವನ ಗುರುದೇವನೇ, ಮಾಯಾದಿರಹಿತನೇ, ನಿರ್ವಿಕಾರ ಸ್ವರೂಪನೇ, ಬದ್ಧ ಜೀವರನು ಉದ್ಧಾರ ಗೈದವನೇ, ಪರಮ ಪೂಜ್ಯ ಜ್ಯೋತಿರ್ಲಿಂಗ ಗುರುದೇವಗೆ ನಮೋ ನಮಃ. ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಜೈ ಶಿವ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ಎನ್ನಾರಾಧ್ಯದ ಪರಮ ಪೂಜ್ಯ ಶಾಂತ ಮೂರ್ತಿಗಳು ಜ್ಞಾನವಾರಿರ್ತಕ್ಕಂಥ ಸದ್ಗುರುವಿನ ಚರಣಾರವಿಂದಗಳಿಗೆ ದೀರ್ಘನಾಮ ಸಲ್ಲಿಸಿ, ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮೋಸರ ದಿವ್ಯ ಚರಣಾರವಿಂದಗಳಿಗೂ, ಅದ್ವೈತ ಸಾರ್ವಮೋಚ ಕೃತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ, ಮೌನ ಯೋಗಿ ಗುರುನಾಥರೂಢರ ಶ್ರೀ ಚರಣಗಳಿಗೂ, ಕ್ಷೇತ್ರಾದ ದೇವತೆಯ ಶ್ರೀ ಚರಣಾರವಿಂದಗಳಿಗೂ, ಬಸವಾದಿ ಪರಮತರ ಶ್ರೀ ಚರಣಗಳಿಗೂ ದೀರ್ಘನಾಮ ಸಲ್ಲಿಸಿ, ಯಾವ ಚಿಕ್ಕೋಡಿ ತಾಲೂಕು ಕೇರೂರ ಗ್ರಾಮದ ಅಷ್ಟಮ ಸಿದ್ಧಿಗಳನ್ನು ಪಡೆದು ಭಕ್ತರನ್ನ ಉದ್ಧಾರ ಮಾಡಿ, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ, ಪರಮಾತ್ಮನ ಸಾನ್ನಿಧ್ಯವನ್ನ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಖಾಣಪ್ಪಜ್ಜವರ ಶ್ರೀ ಚರಣಾರವಿಂದರಿಗೂ ದೀರ್ಘನಾಮ ಸಲ್ಲಿಸಿ, ಇವ ಖಾಣಪ್ಪಜ್ಜರ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯನ ವಹಿಸಿ ನಮ್ಮ ನಿಮ್ಮೆಲೆಗೆ ಆಶೀರ್ವಚನವನ್ನ ಮಾಡಿ ನಿರ್ಗಮಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿದ್ಧಾರೂಢ ಪರಾವತರಾಗಿರ್ತಕ್ಕಂಥ ಸಿದ್ಧಗಣಾನಂದ ಭಕ್ತಿಯಪ್ಪಾಜವರ ಶ್ರೀ ಚರಣಾರವಿಂದರಿಗೂ ದೀರ್ಘನಾಮ ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಇಲ್ಲಿವರೆಗೆ ನಮ್ಮ ನಿಮ್ಮೆಲೆಗೆ ಆಶೀರ್ವಚನವನ್ನ ಮಾಡಿ ನಿರ್ಗಮಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದುಬದ್ಯಾಳದ ಚಿದಾನಂದ ಮಹಾಸ್ವಾಮಿಗಳ ಶ್ರೀ ಚರಣಾರವಿಂದರಿಗೂ ದೀರ್ಘನಾಮ ಸಲ್ಲಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸದ್ಗುರು ನಾಗಲಿಂಗಪ್ಪಾಜಿಯವರ ಶ್ರೀ ಚರಣಾರವಿಂದರಿಗೂ ದೀರ್ಘನಾಮ ಸಲ್ಲಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಕ್ಸಂಬದ ಉಜ್ಜರಲ್ಲಿ ಶ್ರೀ ಚರಣಾರವಿಂದರಿಗೂ ದೀರ್ಘನಾಮ ಸಲ್ಲಿಸಿ, ನಮ್ಮ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಖಾಣಪ್ಪಜ್ಜವರ ಕರಸಂಜಾತರಾಗಿರ್ತಕ್ಕಂಥ ಅವರಿಂದ ಉಪದೇಶವನ್ನು ಪಡೆದುಕೊಂಡು ನಾಡಿನಾದ್ಯಂತ ಯಾವ ಕೈವಲ್ಯ ಪದ್ಧತಿಯ ವಚನಗಳನ್ನ ಭಜನ ರೂಪವಾಗಿ ಬಿತ್ತರಿಸತಕ್ಕಂಥ ಬಿದರೋಳಿಯ ಪೂಜ್ಯರಲ್ಲಿ ಸಹಿತ ಅನಂತ ಕೋಟಿ ಶರಣ ತಿಳಿಸುತ್ತಾ, ಯಾವ ಖಾಣಪ್ಪಜ್ಜವರ ತದನಂತರ ಪೀಠಾಧಿಕಾರಿ ಆಗಿರ್ತಕ್ಕಂಥ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಶಿವಾನಂದ ಶರಣರು ಸಹಿತ ಅನಂತ ಕೋಟಿ ಶರಣ ತಿಳಿಸುತ್ತಾ, ಈ ಎಲ್ಲಕ್ಕೂ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವ್ರ ಮನೆಯ ಬಸವಾನಂದ ಶರಣರಾಗಲಿ, ಶಶಿವರಾಗಲಿ, ಚಿಕ್ಕ ವಯಸ್ಸಿನಲ್ಲಿದ್ದರು ಸಹಿತ ದಯಾನಂದ ಎಷ್ಟು ಓಡಾಡ್ತಿದ್ದಪ್ಪ ಅಂದ್ರೆ ಮನೆ ಮುಂದೆ ಇರ್ತಿದ್ದ ಇಲ್ಲ ಓಡಾಡ್ತಿದ್ದಂತ ಪ್ರತಿಯೊಂದು ಕಾರ್ಯಕ್ಕೆ ಸಹಿತ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಮೋಟರ್ ಸೈಕಲ್ ಆಗಲಿ 4 ವೀಲರ್ ಕೊಂಡು ಹೋಗಿ ಕಾರ್ಯವನ್ನು ಮಾಡ್ತಕ್ಕಂಥ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಶರಣರಲ್ಲಿ. ಅದಲ್ಲದೆ ಇದು ಕಾರ್ಯ ಒಂದೇ ಕೈಯಿಂದ ಚಪ್ಪಾಳಿ ಕಟ್ಟಿದ್ದಾರೆ, ಚಪ್ಪಾಳಿ ಆಗೋದಿಲ್ಲ. ಆ ಮನೆಯ ಎಲ್ಲ ಹೆಣ್ಣುಮಕ್ಕಳು ಸಹಿತ ಎಲ್ಲ ತಾಯಿಯಂದರು ಸಹಿತ ಕೈ ಜೋಡಿಸಿ ಇಂಥ ಭಯವಾಗಿರ್ತಕ್ಕಂಥ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮನೆಯ ಕುಟುಂಬಸ್ಥರ ಸಹಿತ ಅನಂತ ಕೋಟಿ ಶರಣಾರ್ಥಿಗಳು ತಿಳಿಸುತ್ತಾ, ಈ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶ್ರೀಯೋಗಿಗಳ ಜ್ಞಾನಿಗಳ ಅನುಭಾವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿತ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಸಾಫಲ್ಯತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಅಷ್ಟಮ ಸಿದ್ಧಿಗಳನ್ನು ಪಡೆದುಕೊಂಡು
ಬಂದಿರ್ತಕ್ಕಂಥ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ ಏನಪ್ಪಾ ಅಂದ್ರೆ ತಳುವುದೇ ಮಾಲ್ಪುದಾವುದು ಭವಹರನ ತಡ ಮಾಡದೆ ಹರಿಕೊಳ್ತಕ್ಕಂಥ ಯಾವುದಪ್ಪ ಅಂದ್ರೆ ಹುಟ್ಟು 1000 ರೂಪಾಯಿ ತಕ್ಕಂತ ಬಹುಮಂದನೆ ಬಿಡುಗಡೆ ಮಾಡಿಕೊಳ್ಳೋದು ಆದ್ಯವಾಗಿರ್ತಕ್ಕಂಥ ಕರ್ತವ್ಯ ಎಂಬಂತೆ ಎಲ್ಲ ಸಂಸಾರದಲ್ಲಿ ಸಂಸಾರ ಜಂಜಾಟವನ್ನು ತೊರೆದು ಪರಮಾತ್ಮನ ಸಾನ್ನಿಧ್ಯವನ್ನ ಪರಮಾತ್ಮನ ಸಮೀಪಕ್ಕೆ ಹೋಗಿರ್ತಕ್ಕಂಥ ನಮ್ಮ ಕಾನಪ್ಪಜ್ಜ ಅವರ ಮೂರ್ತಿ ಪ್ರತಿಷ್ಠಾಪನೆ, ಅವರು ಕಳಸಾರೋಹಣವನ್ನ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥರಾಗಿದ್ದಾರೆ. ಅವರು ಮಾಡತಕ್ಕಂಥ ಕಾರ್ಯ ನಾವು ಚಿಕ್ಕಂದಿನಿಂದ ಇಲ್ಲಿ ನೋಡ್ತಾ ಇದ್ದೀವಿ. ಅವರು ಪ್ರತಿನಿತ್ಯ ಸಣ್ಣವರಲ್ಲಿ ದೊಡ್ಡವರಲ್ಲಿ ಇಲ್ಲದ ಹಾಗೆ ಹೋಗ್ತದೆ. ಗದಿಮನಿ ಪೂಜಾಕ್ ಹೋಗ್ತಾಗ ಅಕ್ಕರಿಗೆ ಹೊಂಟರಲ್ಲಿ ನಮಸ್ಕಾರ ಮಾಡ್ತಿದ್ರೆ ಅವ್ರ ಸ್ವಭಾವ ಎಷ್ಟು ದೊಡ್ಡವರಿದ್ರು ಸಹಿತ ವಿದ್ಯೆಯಲ್ಲಿ ಬಲ್ಲವಂತರಾದ ಸಹಿತ ಅಷ್ಟಮಾ ಸಿದ್ಧಿಗಳನ್ನು ಪಡೆದ್ರು ಸಹಿತ ಎಲ್ಲಿ ವಿನಯ ಇರ್ತದೆ ಅಂತ ವಿದ್ಯೆ ಉಳಿತಕ್ಕಂಥದ್ದಾಗ್ತದೆ. ಎಲ್ಲಿ ವಿನಯ ಇರ್ತದೆ ಅಲ್ಲಿ ವಿದ್ಯೆ ಉಳಿತಕ್ಕಂಥದ್ದಾಗ್ತದೆ. ಕೇಳಿದ್ದಾರೆ ಸದು ವಿನಯವೇ ಸದಾಶಿವನ ಒಲಿಮೆಯ. ಎಲ್ಲಿ ವಿನಯ ಇರ್ತದೆ ಅಲ್ಲಿ ಪರಮಾತ್ಮನ ವಾಸ ಇರ್ತಕ್ಕಂಥದ್ದಾಗ್ತದೆ. ಹಾಗೆ ನಮ್ರತೆಯಿಂದ ಎಲ್ಲರ ಸೌಹಾರ್ದದಿಂದ ಕೂಡಿ ಬಾಳಿ ಅಂದ್ರೆ ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸಿದನು ಇಂತು ಜಾನನು ಎಂಬಂತೆ ಸಂಸಾರವನ್ನು ಮಾಡುತ್ತಾ ಎಲ್ಲರನ್ನು ಭಕ್ತರನ್ನು ಉದ್ಧಾರ ಮಾಡತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥ ಕಾನಪ್ಪಜ್ಜ ಅವರ ಮಾಡಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರ ಮುಕ್ತಿಪಾಸ್ತವನೆ ಅವರ ಕಾರ್ಯಕ್ರಮ ನಿಮಿತ್ತವೇ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಅಧಿಕರಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಯಾವಪ್ಪ ಅಂದ್ರೆ ಅಜಿತ್ ಗುರುಗಳು ಮೊದಲನೆಯ ಶ್ರೀಮನ್ ನಿಜಗುಣ ಲೋಕ ಕಲ್ಯಾಣಾರ್ಥವಾಗಿ ರಚನೆ ಮಾಡಿರ್ತಕ್ಕಂಥ ಕೈವಲ್ಯ ಪದ್ಧತಿಯ ಒಂದು ನುಡಿಯನ್ನು ಆಧಾರವಿಟ್ಟುಕೊಂಡು ಆಶೀರ್ವಚನೆ ಮಾಡಿದ್ದಾರೆ. ಆ ನುಡಿ ಯಾವ್ದಪ್ಪ ಅಂತಂದ್ರೆ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಹೇಳ್ತಾರೆ. ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಾಣಿಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ತ್ರಿಲೋಕದಲ್ಲಿ ಯಾವುದಾದ್ರೂ ಅಮೃತ ಐತೇನೋ ಅಂತ ಪ್ರಶ್ನೆ ಅದ. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಪ್ರಶ್ನೆ. ಅದು ಮುಂದೆ ಉತ್ತರ ಇಲ್ಲ ಅಂತ. ಅಂದ್ರೆ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ವಾಣಿಯೊಳಗೆ ಎಷ್ಟು ತಾಕತ್ತೈತಿಪ್ಪ ಅಂತಂದಿದ್ದಾದ್ರೆ ಬಸವಣ್ಣವರು ಸಹಿತ ಹೇಳಿದ್ದಾರೆ, ನಾಳೆ ಬಪ್ಪೋದು ನಮಗೆ ಹಿಂದೆ ಬಪ್ಪೋದು ಈಗಲೇ ಬಪ್ಪೋದು ಏನಪ್ಪ ಕ್ಷಣಾರ್ಧದಲ್ಲಿ ಬರೋದು. ಅಧಿಕಾರಂದವರು ಅಧಿಕಾರ ಅಳದವರು ಕೂಡಲ ಸಂಗಮನಾಥ ಬರೆದ ಹಣೆ ಬರವನ್ನು ಹರಿಹರ ಬ್ರಹ್ಮಾದಿಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಹರಿಹರ ಬ್ರಹ್ಮಾದಿಯನ್ನು ತಪ್ಪಿಸಲು ಸಾಧ್ಯವಾಗಲಾದ ಕಾರ್ಯವನ್ನು ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಾಡ್ತಕ್ಕಂಥ ಕಾರ್ಯ ಅವನಿಗೆ ತಾಕತ್ತದ. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಇಲ್ಲಿ ತಾಕತ್ತಿರ್ತಕ್ಕಂಥದ್ದೈತಿ. ಅದಕ್ಕೆ ಅವ್ರ ವಾಣಿ ಒಳಗೆ ಏನಪ್ಪಾ ಅಮೃತ ಅಂತ ಹೇಳಿದ್ದಾರೆ. ನಾವು ನೀವೆಲ್ಲರೂ ಮನುಷ್ಯ ಜನ್ಮಕ್ಕೆ ಬಂದಿರೋದಕ್ಕೆ ಏನು ಮಾಡಬೇಕು? ಬಸವಣ್ಣ ಹೇಳ್ತಾರೆ ಏನಪ್ಪಾ ಅಂದ್ರೆ ಕೂಡಲ ಸಂಗಮನಾಥನಿಂದ ಒಲಿಸಿ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅಂತ ಹೇಳಿದ್ದಾರೆ. ಈ ಶರೀರವನ್ನ ಕೂಡಲ ಸಂಗಮ ಪ್ರಸಾದ ರೂಪ ಇರ್ತಕ್ಕಂಥ ಕಾಯವನ್ನು ಕೆಡಿಸಲಿಕ್ಕೆ ಬಂದಿಲ್ಲದು. ಜನ್ಮ ಜನ್ಮಾಂತರಗಳ ಸಂಸಾರ ಮಾಡಿದ್ವಿ ಎಲ್ಲ ಜಂಜಾಳ ಮಾಡಿ ಬಂದೀವಿ. ಆದ್ರೆ ರತ್ನ ಸದೃಶವಾಗಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಯೋಗ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದ ಬಳಿಕ ಮತ್ತೆ ಅದ ಮಾಡಕತ್ತೆ ಒಂದದ ಮನುಷ್ಯ ಜನ್ಮಕ್ಕೆ ಬಂದುದು ನಿರರ್ಥಕ ವ್ಯರ್ಥ ಅಂತ ಹೇಳ್ತಾರೆ. ಅದೇ ಶ್ರೀಮನ್ ಮುಂದಿನ ಪದ್ಯ ಹೇಳಿದ್ದಾರೆ, ಅನಿಮಿತ್ಯ ಅರಿದ ಕಾಮಾದಿಗಳಿಗೆ ತನು ಅನೈಕಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದರ ಕೊಟ್ಟು ತಪವಾಂತು ಘನ ಶಂಭುಲಿಂಗನಾಗಿಲ್ಲವೇ ಮನುಜ ಅಂತ ಕೇಳಿದ. ಎಲೆ ಮಾನವ, ನಿನಗೆ ಜನ್ಮಾಂತರಗಳನ್ನು ಕೊಟ್ಟಿದ್ದೇನೆ. ಆ ಜನ್ಮಾಂತರಗಳಲ್ಲಿ ನೀನು ಏನು ಮಾಡಿದಪ್ಪ ಅಂದ್ರೆ ಕಾಮ ಕ್ರೋಧ ಲೋಭ ಮದ ಮತ್ಸರಾದಿಗಳಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳ ಸೇರಿ ಕುಡ್ಕೋತ ಬರ್ತಕ್ಕಂಥನಾಗಿದ್ದೀನಿ. ಆದ್ರೆ ರಕ್ತ ಸದೃಶ್ಯವಾಗಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಲು ಯೋಗ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮದಲ್ಲಿ ಆದ ಸಹಿತ ನೀನು ಕಾಮ ಕ್ರೋಧಾದಿಗಳಿಗೆ ಶಬ್ದ ಸ್ಪರ್ಶಾದಿಗಳಿಗೆ ಸೇರಿ ಕುಡ್ಕೋತ ಹೋದದ್ದಾದ್ರೆ ಮನುಷ್ಯ ಜನ್ಮಕ್ಕೆ ಬಂದದ್ದು ವ್ಯರ್ಥ ಅಂತ ಹೇಳಿದ್ರು. ಮನುಷ್ಯ ಜನ್ಮ ಬಂದದ್ದು ವ್ಯರ್ಥ ಅಂತ ಹೇಳಿದ್ರು. ಅದಕ್ಕೆ ದಾಸರ ಪದ ಹೇಳ್ತಿ ನೋಡ್ರಿ, ಮಾನವ ಜನ್ಮ ದೊಡ್ಡದು ಹುಟ್ಟಗಳಿಗ ಹಾನಿ ಮಾಡಿಕೊಳ್ಳಬೇಡಿರಿ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರಿ ಅಂತಕ್ಕಂಥ ದಾಸರ ಪದ ಸಿದ್ಧ. ದಾಳಿ ಬಾರದ ಮುನ್ನ ಯಾವ ದಾಳಿರಿ? ಈಗ ನಡೆದ ಆ ದಾಳಿ ಅಲ್ರಿ, ನಾಳೆ ಬರ್ತಕ್ಕಂಥ ಯಮದೂತ ಬಂದ ವೈದ್ಯನಲ್ಲ, ಆ ದಾಳಿ ಬರುವುದರೊಳಗಾಗಿ ಧರ್ಮ ಸಂಗ್ರಹ ಮಾಡಿಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕತೆ ಮಾಡ್ಕೊಳ್ಳಕ್ಕೆ ಬಂದಿರ್ತಕ್ಕಂಥದ್ದು. ಈಗ ಮತ್ತೆ ಅದಕ್ಕೆ ಬಂದಿಲ್ರಿ. ಮನುಷ್ಯ ಕುಲದ ಜನದ ಲಾಭ ಆವುದು ಅನಾರೆಂದು ತಿಳಿಯುವುದು. ನಾವು ಯಾಕೆ ಬಂದೀವಿ, ನಾನು ಯಾರು ಇದ್ದೇನೆ ಅಂತಕ್ಕಂತ ತಿಳ್ಕೊಳಕ್ಕೆ ಬಂದೈತಿದ್ವಿ. ಅಷ್ಟೇ ನಮಗೆ ಗೊತ್ತಿಲ್ಲ ಅಂದ್ರೆ ಅನುಭವ. ನೀ ಯಾರ ಅಂತ ಕೇಳಿದ್ರೆ ಹುಟ್ಟಿ 13, 11, 12, 21 ಸವ್ವಾ ತಿಂಗಳು ಇಟ್ಟಿರ್ತಕ್ಕಂಥ ಹೆಸರು ಹೇಳಾರ್ದು ನಾವು ಮತ್ತೆ ಹೇಳ್ತೀವ್ರಿ.
ನೀ ಯಾರಪ್ಪ ಅದನ್ನ ಕಲ್ಲಪ್ಪ ಮಲ್ಲಪ್ಪ ಹೇಳೋದು ಇದು ಯಾವಾಗ ಬರ್ತಿರದ ಅದ 12, 11, 13 ದಿವಸ ಮೊದಲ ತಾಯಿ ಮಡಿಲಲ್ಲಿ ಮಡಿತಕ್ಕಂತ ಮಲಗಿದಾಗ ಅಳಾಕೈತಂದ್ರ ಮನ್ಯಾಗಿನ ಹಿರಿಯರು ಏನಂತಾರ್ರಿ? ಕೂಸ ಅಳಾಯ್ತೋಗ ಅಂತಾರಿಲ್ರಿ. ಅವಾಗ ನಾಮಿತ್ತೇನ್ರಿ? ಅದಕ್ಕೆ ಹೇಳ್ತಾರೆ ಶರಣರು, ಹುಟ್ಟಿದಾಗ ಉಸಿರದ ಹೆಸರಿಲ್ಲ, ಸತ್ತ ಮೇಲೆ ಉಸಿರಿಲ್ಲ ಹೆಸರದ. ಆ ಹೆಸರು ಹೆಂಗ ಕಾಯ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ಖಾನಾಪದ ಮಾಡಿರ್ತಕ್ಕಂಥ ಹೆಂಗ್ ಹೆಸರು ಗಳಿಸ್ಕೊಂಡಲ್ಲ ಹಂಗ ಹೆಸರು ಕಾಯ್ಕೊಂಡು ಹೋದರ ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದಾಗ್ತದ. ಹುಟ್ಟಿದಾಗ ಉಸಿರದ ಹೆಸರಿಲ್ಲ, ಸತ್ತ ಮೇಲೆ ಉಸಿರಿಲ್ಲ ಹೆಸರದ. ಇವ್ರ ಹೆಸರು ಐತಿ ಅಂತೇಳಿ ಕಾಯ್ಕೊಂತಕ್ಕಂಥ ಕಾರ್ಯ ಮಾಡ್ಯಾರಂತೇಳಿ ಇಂಥ ಭವ್ಯವಾಗಿರ್ತಕ್ಕಂಥ ಮಂದಿರವನ್ನ ಕಟ್ಟಿ ಮುತ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮ ನಾಳೆ ಹಮ್ಮಿಕೊಂಡಿರ್ತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಹೇಳ್ತಾರೆ ಶರೀರ ಸಫಲತೆ ಆವುದು ಪರಹಿತ ಅಂತ ಹೇಳ್ತಾರೆ. ಮತ್ತೊಬ್ಬರಿಗೆ ಹಿತವನ್ನು ಉಂಟು ಮಾಡಿದಾಗ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಶರೀರ ಐತಿ. ಕೆಡುವ ಶರೀರ ಸಫಲತೆ ಆವುದು ಪರಹಿತ ಅಂತ ಹೇಳಿದ್ದಾರೆ. ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡಿ ಮತ್ತೊಬ್ಬರಿಗೆ ಸಹಾಯ ಸಹಕಾರವನ್ನು ಮಾಡಿಕೊಂಡು ಈ ಜನ್ಮ ಸಾರ್ಥಕತೆ ಮಾಡಿಕೊಳ್ಬೇಕಾಗಿದೆ. ನಮ್ಮ ಪೂಜ್ಯರು ಸಹಿತ ಅದೇ ರೀತಿ ಮಾಡಿರ್ತಕ್ಕಂಥದ್ದಾಗಿದೆ. ಕಾಣಪತ್ರ ಅವ್ರು ಏನಪ್ಪಾ ಅಂದ್ರೆ ಕೈ ನಿಲ್ಲುವವರೆಗೆ ಬಂದಿರ್ತಕ್ಕಂಥ ಭಕ್ತರಿಗೆ ಹಂಗ ಮನೆಗೆ ಹಂಗ ಕೈ ಬರಿಗೈಲಿ ಕಳಿಸಿಲ್ಲ. ಅವ್ರಿಗೆ ಏನಾದ್ರು ಬಂದಿರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡಿ ಕಳಿಸಿರ್ತಕ್ಕಂಥ ಪೂಜ್ಯರು ಹಂಗ ಮಾಡ್ಯಾರ ಅಂತೇಳಿ ಈಗ ಭಯವಿರ್ತಕ್ಕಂಥ ಮಂದಿರ ಮುತ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತಕ್ಕಂಥದ್ದಾಗಿದ್ದಾರೆ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕಪ್ಪ ಅಂತಂದಾದ್ರೆ ನಾವು ಬಂದೇವಿ, ಯಾಕೆ ಬಂದೇವಿ ಅಂತಂದಾದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಹುಟ್ಟಿದ ಕೂಡಲೇ ತಾಯಿ ಮಡಿಯಲ್ಲಿ ಮಡಿರ್ತಕ್ಕಂಥ ಮಗು ಅಳಾಕೈತಂದ್ರೆ ಏನಂತೀವ್ರಿ? ಕೂಸ ಅಳಾಯ್ತವ ಅಂತ ಹೇಳಿದ್ವಿ. ಅವಾಗ ಹೆಸರಿತ್ತೇನ್ರಿ? ಹುಟ್ಟಿ 12, 11, 12, 13, 21 ಸವ್ವಾ ತಿಂಗಳಿಗೆ ಹೆಸರಿಟ್ಟು ಬಳಕ ಅವಾಗ ಅಳಾಕೈತಂದ್ರೆ ಏನಂತೀವಿ? ಕಲ್ಲ ಪಳತುಗ ಮಲ್ಲ ಪಳತುಗ ಅಂತೀವಿ. ಯಾವಾಗ್ರಿ? ಹುಟ್ಟಿ 11, 12, 13, 21 ಸವ್ವಾ ತಿಂಗಳಾಗನ. ಅದಕ್ಕಿಂತ ಮೊದಲಾಗೈತಂದ್ರಿ ಕೂಸಲಾಯ್ತವ ಅಂತ ಹೇಳ್ರು. ಮುಂದೆ ನಾಮಕರಣ ಮಾಡಿದ್ವಿ. 11, 12, 13, 21 ಸವ್ವಾ ತಿಂಗಳಿಗೆ ನಾಮಕರಣ ಮಾಡಿದಾಗ ತೊಟ್ಟಲಾಗ ಮಲಿಸಿದ್ವಿ ಮಗುವಿನನ್ನು. ತೊಟ್ಟಲಾಗ ಕಟ್ಟಿದೀವಿ. ತೊಟ್ಟಲಾಗ ಕಟ್ಟಿದೊಳಗ ಮೃದುವಾಗಿರ್ತಕ್ಕಂಥ ಅರಿವಿಯನ್ನು ಹಾಕಿದೀವಿ. ಆ ಕೆಳಗೆ ಮತ್ತೆ ಹಾಕ್ತಾರ ಅಂತ ಹೇಳ್ತೀನಿ. ಏನೇನ್ ಹಾಕ್ತಾರ ನಾವು? ಮೃದುವಾಗಿರ್ತಕ್ಕಂಥ ಅರಿವಿ ಹಾಕ್ರಿ. ಅರಿವಿ ಹಾಸಿ ಅದ್ರ ಮ್ಯಾಲ ಏನ್ ಮಾಡ್ರಿ? ಆ 4 ದಿಕ್ಕಿಗೆ 4 ಮೂಲಿಗೆ ಏನಿಟ್ರಿ? ಗುಗುರಿ ಇಟ್ರು. ನಡು ಮಧ್ಯದಲ್ಲಿ ಒಂದ್ ಹಿಡಿ ಗುಗುರಿ ಇಟ್ರು. ಮ್ಯಾಲ ಮೃದುವಾಗಿರ್ತಕ್ಕಂಥ ಅರಿವಿ ಹಾಸಿರು. ಆ ಮಗುವಿನನ್ನು ಮಲಿಸಿರು. ಮಗುವಿನ ಸೋದರತೆ ಆಗಿರ್ತಕ್ಕಂಥ ಒಂದು ನಾಮಕರಣ ಮಾಡು, ಹೆಸರು ಕೂಗು ಅಂತ ಹೇಳು. ಹೆಸರು ಕೂಗುವಾಗ ಆ ತಾಯಿ ಸೋದರತ್ತೆ ಬಂದು ಹೆಸರು ಕೂಗಿಡ್ರು. ಏನ್ ಹೆಸರು ಕೂಗಿಡ್ರು? ಕಲ್ಲಪ್ಪ, ಮಲ್ಲಪ್ಪ, ಭೀಮಪ್ಪ. ಕೂರ್ರ ಅಂದ ಕೂಡ್ಲೆ ಸುತ್ತಿರ್ತಕ್ಕಂಥ ಹೆಣ್ಮಗಳು ದಬಾ 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 ದುಬನ್ಯಾಗ ಬಡದ್ರಿಲ್ರಿ. ಏನ್ ಶಬಾಷ್ ಕೊಟ್ರನ್ರಿ? ಶಬಾಷ್ ಕೊಟ್ಟಿಲ್ಲ. ನಾವು ತಿಂದು ಶಬಾಷ್ ಕೊಟ್ರ ಅಂತೇಳಿ ಶಬಾಷ್ ಕೊಟ್ಟಿಲ್ಲ. ಅಲ್ಲಿ ಹುಚ್ಚಿ ಇಲ್ಲದ ಸೊಲ್ಲದ ಹೆಸರಿಟ್ಟು ಯಾಕೆ ಅವ್ನ ಗದಲು ಕಡವಾಗದೆ ಅಂತ ದಬಾ ದಬಾ ಬಡ್ತಾರ. ನಾವೇನ್ ಕೇಳ್ತೀವಿ? ಹೆಸರಿಟ್ಟು ಶಬಾಷ್ ಕೊಟ್ರ ಅಂತ ಕೇಳ್ತೀವಿ. ಅದೇ ಏನಪ್ಪಾ ಅಂದ್ರೆ ಕಟ್ಲಾ ಕಟ್ಟಿ ನಂತರ ಎಲ್ಲಾ ಗುಗುರಿ ಇಟ್ಟು ನಾಮಕರಣ ಮಾಡಿದ್ರೆ ಕಟ್ಟಿಲ ಮ್ಯಾಲಿನ ಕೆಳಗಿನ ಮ್ಯಾಲೆ ಎಲ್ಲ ಕುಸ್ನ ತೊಗೊಂಡಿಟ್ರು. ಕೂರ್ರ ಅಂತ ಕೂಗಿರು. ಅದ ಗುಗುರಿ ಏನ್ ಮಾಡಪ್ಪ ಅಂದ್ರೆ ಕುಡಾಕ್ ಹಾದ್ರ ಏನಂದ್ರಿ? ಗಡಿಗ್ಯಾಗ ಗುಡ್ಸಿರ್ತಕ್ಕಂಥ ಗಡಿಗಿ ತೆಪ್ಪಲಿ ಕುಸಿರ್ತಕ್ಕಂಥ ಗುಗುರಿನ ತೊಟಲಾಗಿ ಇಟ್ಟ ನಂತರ ಕುಡುತ್ನಾಗ ಯಾವ ಗುಗುರಿ ಅಂದ್ರಿ? ಯಾಕಂದ್ರಿ? ನಮ್ ಹಿರಿಯರ್ ಅಂದ್ರ ಹಂಗ ಅನ್ಕೋತ ಹೊಂಟಿದೀವ. ಯಾಕಂದ್ರೆ ಮನಮಯವಾಗಿರ್ತಕ್ಕಂಥ ಶರೀರವನ್ನು ಮಲಿಸಿದ್ರಿಂದ ಅದಕ್ಕೆ ಹೇಳು ಗುಗುರಿ ಅಂತ ಅಂದ್ರ. ಮಧ್ಯಾಹ್ನ ಈ ಮಲಮಯವಾಗಿರ್ತಕ್ಕಂಥ ಶರೀರ ಮಂತ್ರಮಯವಾಗಬೇಕಾದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತನಾಗಿ ಹೇಳಿರ್ತಕ್ಕಂಥ ವಾಕ್ಯಗಳನ್ನು ನಮ್ಮಲ್ಲಿ ಆಚರಣೆ ತಂದದ್ದಾದ್ರೆ ಮಲಮಯವಾಗಿರ್ತಕ್ಕಂಥ ಶರೀರ ಮಂತ್ರಮಯ ಶರೀರ ಆಗ್ತದೆ. ಆ ಕಾರ್ಯವನ್ನು ನಮ್ಮ ಪೂಜ್ಯರು ಆಚಾರ ಮಾಡಿರ್ತಕ್ಕಂಥರಾಗಿದ್ದಾರೆ ಅಂತೇಳಿ ಅವ್ರ ಗುಡಿ ಆಗಿರ್ತಕ್ಕಂಥವ್ರು ಮಲಮಯವಾಗಿರ್ತಕ್ಕಂಥ ಶರೀರವನ್ನ ಮಂತ್ರಮಯವಾಗಿ ಮಾಡಿಕೊಂಡಿದ್ದಾರೆ ಅಂತೇಳಿ ಗುಡಿ ನಿರ್ಮಾಣ ಆಗಿರ್ತಕ್ಕಂಥದ್ದೈತು. ಮಂತ್ರಮಯವಾಗಬೇಕು. ಅವರ ಬಾಯಿಂದ ಸದಾವಕಲಿ ಮಂತ್ರ ಬರ್ತಿತ್ತು. ಅಷ್ಟಮ ಸಿದ್ಧಿಗಳ ಅದೇನಪ್ಪಾ ಅಂದ್ರೆ ಕಂಠ ಪಾಠ ಆಗಿದ್ರು. ಅದಕ್ಕೆ ಅವರು ಗುಡಿ ಗುಂಡಾರಗಳನ್ನು ಮಾಡ್ಕೊಂಡ್ರು. ನಾವು ನಿಮ್ಮೂರಿ ಮುಂದಿನ ಬಿತ್ತಾನ ಬತ್ತನ ಗಳವರು ಬಿಟ್ಟಿರ್ತಾರ ಇಲ್ರಿ. ಅಗಾಧವಾಗಿರ್ತಕ್ಕಂಥ ಕಾರ್ಯ ಮಾಡ್ಯಾರಂತ ಏನಪ್ಪಾ ಅಂದ್ರೆ ಮಂದಿರಗಳಾಗಿ ಎಲ್ಲರೂ ಸ್ತುತಿ ಮಾಡ್ಲಿ, ಪೂಜೆ ಪುನಸ್ಕಾರ ಮಾಡಿ ಬೇಡಿದವರಗಳಿಗೆ ಕೊಡ್ತಕ್ಕಂಥ ಸಾಮರ್ಥ್ಯ ಪಡೆದಂತೆ ಗುಡಿ ಆಗ್ಯಾವ್ರಿ. ನಮ್ಮ ನಿಮ್ಮ ಏನು ಬಿತ್ತಾನ ಸಲಕ್ಕೆ ಬಂದಿತ್ತು 15 ದಿವಸ ಇರ್ಲಿ. ಅದು 15 ದಿವಸನಾದ್ದಂಗೆ ಅಕ್ಕಾಲದ ಬಾಂದ್ ಮೇಲೆ ಗಳೆ ಹೊಡೆದು ಬಿಟ್ಟಿರ್ತೀವಿ.
ಅವ್ರು ನಮಗಾಗಂಗಿಲ್ರಿ. 12ನೇ ಶತಮಾನ ಆಗಿರ್ತಕ್ಕಂಥ ಬಸವಣ್ಣರು 900-1200 ವರ್ಷಗಳಾಯ್ತು. ಆವಾಗಿರ್ತಕ್ಕಂಥ ಶರಣರ, ಸಂತರ, ಶಿವಿಗಳ, ಜ್ಞಾನಿಗಳ, ಅನುಭಾವಿಗಳ ವಾಕ್ಯಗಳನ್ನ ಇನ್ನೂ ನಾವು ಸ್ಮರಣೆ ಮಾಡ್ತೇವೆ ಅಂದ್ರೆ ಯಾಕೆ ಮಾಡ್ತೇವೆ? ಅಂತ ಅಗಾಧವಾಗಿರ್ತಕ್ಕಂಥ ಕಾರ್ಯ ಮಾಡ್ಯಾರ ಅಂತೇಳಿ ಅವ್ರು ನೆನೆಸ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಶ್ರೀ ಗುರು ವಚನದಿಂದ ಅಧಿಕ ಸುಲಿಯುವಂತೆ ಅಂತ ಶ್ರೋತ್ರಿಯ ಬ್ರಹ್ಮಣಿತ ಗುರುವಿನ ವಾಣಿಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ತ್ರಿಲೋಕೇಶದಲ್ಲಿ ಅಮೃತ ಇಲ್ಲ ಅಂತ ಹೇಳಿದ್ದಾರೆ. ಅಂತ ಅಮೃತ ಸದೃಶವಾಗಿರ್ತಕ್ಕಂಥ ವಾಣಿ ನಮಗೆ ಕಿವಿಗೆ ಬೀಳಬೇಕಾದ್ರೂ ಪುಣ್ಯ ಬೇಕು. ಕಿವಿಗೆ ಬೀಳಬೇಕಾದ್ರೂ ಪುಣ್ಯ ಬೇಕಾಗ್ತದ. ಇಂಥ ಮಹಾತ್ಮನ ಸಾನ್ನಿಧ್ಯಕ್ಕೆ ಬರಬೇಕಾದ್ರೂ ಪುಣ್ಯ ಬೇಕಾಗ್ತದ. ಭಜನಾದಿಗಳನ್ನು ಮಾಡಬೇಕಾದ್ರೂ ಪುಣ್ಯ ಬೇಕಾಗ್ತಾರೆ. ಮಹಾತ್ಮರ ವಾಣಿ ನಾಮಸ್ಮರಣೆ ಮಾಡಬೇಕಾದ್ರೂ ಪುಣ್ಯ ಬೇಕಾಗ್ತಾರೆ. ಅದಕ್ಕೆ ಹೇಳ್ತಾರೆ, ಶಿವನಾಮವ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಶಿವ ಧ್ಯಾನವ ಮಾಡದ ಮನುಜ ಹಾಳ ದೇಗುಲಂತೆ ಅಂತಂದ್ರು. ಬಾಯಿ ಯಾಕೆ ಕೊಟ್ಟ? ನಾಮಸ್ಮರಣೆ ಮಾಡಕ್ ಕೊಟ್ಟಾನ. ಕಣ್ಣ ಕೊಟ್ಟಾನ, ಮಹಾತ್ಮರಂತ ದರ್ಶನ ಮಾಡಿಕೊಂಡು ಕಣ್ ತುಂಬ ನೋಡ್ಲಿಕ್ಕೆ ಕೊಟ್ಟಾನ. ಕಾಲ ಕೊಟ್ಟನ್, ಮಹಾತ್ಮರ ಸಾನ್ನಿಧ್ಯಕ್ಕೆ ಬರಕ್ ಕೊಟ್ಟಾನ. ಕೈ ಯಾಕೆ ಕೊಟ್ಟಾನ? ನಮ್ಗೆಲ್ಲ ಗೊತ್ತಿದ್ದೀವಿ, ಬಂಗಾರ ಪಾಟ್ಲಾಕ ಅಂತೀವಿ ನಾವು. ಬಂಗಾರ ಪಾಟ್ಲಾಕ ಅಲ್ರಿ, ಮಹಾತ್ಮರ, ಸಂತರ, ಶಿವಿಗಳ, ಜ್ಞಾನಿಗಳ, ಅನುಭವಗಳ ಸೇವಾ ಮಾಡಕ್ಕ ಕೈ ಕೊಟ್ಟಾನ. ಇಂಥ ಸತ್ಕಾರಗಳ ದಾನ ಧರ್ಮಾದಿ ಮಾಡಕ್ಕೆ ಕೈ ಕೊಟ್ಟಾನ. ಕೈಗಳಿಗೆ ಭೂಷಣವಾವುದು ದಾನವೇ ಭೂಷಣ ಅಂತ ಹೇಳಿದಾರೆ. ಇಂಥ ಸತ್ಕಾರ್ಯಗಳಿಗೆ ದಾನ ಮಾಡಕ್ಕೆ ಕೈಗೆ ಭೂಷಣ. ಮತ್ತೆ ಅದಕ್ಕಲ್ರಿ ಕಿವಿ ಯಾಕೆ ಕೊಟ್ಟನ್ರಿ? ಮಹಾತ್ಮರ ವಾಣಿ ಕೇಳಕ್ಕೆ ನಮ್ಗೆಲ್ಲ ಗೊತ್ತೈತ್ರಿ. ಇಲ್ಲಿ ಕಿವಿ ಹಿಡಿತಂದ್ರ ಊರು, ತಾಲೂಕು, ಜಿಲ್ಲಾ, ರಾಜ್ಯ, ಕರ್ನಾಟಕ, ದೇಶ ಎಲ್ಲ ಬರ್ತಿದ್ವಿ. ಇನ್ನೊಂದು ಸ್ವಲ್ಪ ಇರ್ತದೆ, ಮತ್ತೆ ಏನೇನು ಬರ್ತಿದ್ವಿ ಆಂಬಲ್ದವು. ಅದಕ್ಕೆ ಕೊಟ್ಟಂತ ತಿಳಿದೇವ್ ನಾವು. ಅದಕ್ಕೆ ಕೊಟ್ಟಿಲ್ಲ ಪರಮಾತ್ಮ. ಪರಮಾತ್ಮನ ಸ್ವರೂಪಿರ್ತಕ್ಕಂಥ ಸದ್ಗುರುವಿನ ಗುಣಗಾನವನ್ನು ಕೇಳಲಿಕ್ಕೆ, ಸದ್ಗುರುವಿನ ಪುಣ್ಯ ಕಥೆಗಳನ್ನ ಕೇಳಲಿಕ್ಕೆ ಪರಮಾತ್ಮ ನಮ್ಮ ನಿಮ್ಮಲ್ಲಿ ಕಿವಿ ಕೊಟ್ಟಾನ, ಬಾಯಿ ಕೊಟ್ಟಾನ, ಕಣ್ಣು ಕೊಟ್ಟಾನ, ಮೂಗು ಕೊಟ್ಟಾನ, ಕಾಲು ಕೊಟ್ಟಾನ, ಕೈ ಕೊಟ್ಟಾನ. ಇದೆಲ್ಲ ಮಹಾತ್ಮರ ಸೇವಾದಿಗಳನ್ನ ಮಾಡ್ಲಿಕ್ಕೆ ಪಟ್ಟಿರ್ತಕ್ಕಂಥದ್ದಾಗಿದ್ದಾರೆ. ನಮ್ಮ ಜನ್ಮ ಸಾರ್ಥಕತೆ ಆಗಬೇಕಾದ್ರೆ ಇಂತಹ ಕಾರ್ಯಗಳನ್ನ ಮಾಡಬೇಕಾಗ್ತಕ್ಕಂಥದ್ದಾಗ್ತದೆ. ಒಂದು ಶರಣ ಬರ್ತಾರೆ, ಒಂದು ಎರಡು ನುಡಿ ಬರ್ತಾರೆ. ಏನ್ ಬರ್ತಾರಪ್ಪ ಅಂತಂದಾದ್ರೆ ಡಿವಿಜನ್ ಬರ್ತಾರೆ. ಈ ಜೀವನ ಅಂತಕ್ಕಂಥ ಎಷ್ಟು ಐತಿಪ್ಪ ಅಂತಂದ್ರೆ, ಇದು ಅಗಾಧವಾಗಿರ್ತಕ್ಕಂಥ ಜೀವನ ನಮ್ಮ ಸರ್ವಾಸ ಅಂತ ಕೇಳ್ತೀವಿ. ಆದ್ರೆ ಜೀವನ ಎಷ್ಟು ಐತಿಪ್ಪ, ಡಿವಿಜನ್ ಬರ್ತಾರೆ. ಮಂಕು ತಿನ್ಬೇಕಾಗ್ತದೆ ಇರ್ತಾರೆ. ಏನಪ್ಪಾ ಅಂದ್ರೆ, ಕಣ್ಣ ತೆರೆದರೆ ಜನನ, ಕಣ್ಣ ಮುಚ್ಚಿದರೆ ಮರಣ, ಜನನ ಮರಣ ನಡುವೆ ರೆಪ್ಪಿ ಬಡಿಯುವುದೇ ಒಂದೇ ಜೀವನ. ಇಷ್ಟ ಐತಿ, ಮಧ್ಯಾಹ್ನ ಬಹಳ ಐತಿ ಅಂದ್ರೆ ನಾವು ಅಗಾಧವಾಗಿರ್ತಕ್ಕಂಥ ಜೀವನ ಐತಿ ತಿಳಿದೀವಿ. ಆದ್ರೆ ಕಣ್ಣ ತೆರೆದರೆ ಜನನ, ಕಣ್ಣ ಮುಚ್ಚಿದರೆ ಮರಣ, ಜನನ ಮರಣ ನಡುವೆ ರೆಪ್ಪಿ ಬಡಿಯುವುದೇ ಒಂದು ಜೀವನ ರೂಪ ಆಗಿರ್ತಕ್ಕಂಥದ. ಅಷ್ಟ ಇರುವುದಕ್ಕೆ ನಾವು ಏನ್ ಮಾಡ್ಕೊಂತೀವಿ, ನಮಗೆ ಸಂಸಾರ ಬಿಡಾಕ್ತಿಲ್ರಿ ಅಂತೇಳಿ. ಈ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಐತಿ. ನಾವ್ ಎಷ್ಟು ಜನ ಕೂಡಿ ಲೆಕ್ಕ ಹಾಕ್ರಿ, ಎಷ್ಟು ಕಡೆ ಒತ್ತಡ ಐತೆ ನೋಡು. ಅಂದ್ರೆ ಸಂಸಾರ ಹಿಡಿಸ್ತದ, ಪಾರಮಾತ್ಮ ಬಿಡಿಸ್ತದ. ಸಂಸಾರ ವಿಷಯಾದಿಗಳು ನಮ್ಗೆ ಏನಂತಂದ್ರೆ ಕಿವಿಗೆ ಇಂಪಾಗ್ತವ, ಅಲ್ಲಿ ಕೂಡ್ತೀವಿ. ಇಂಥ ಮಹಾತ್ಮರ ವಾಣಿಗಳನ್ನು ಕೇಳಿ ಕರ್ತಾರ್ಥರಾಗಬೇಕು ಅಂತಕ್ಕಂಥ ಸದು ವಿಚಾರ ಬೇಕು, ಪುಣ್ಯ ಬೇಕಾಗ್ತದೆ. ಬಿತ್ತನೆ ಮಾಡಕ 10 ಚೀಲ ಜೋಳ ಆಗಿರ್ತಾವ. ಅದು ಬೀಜಕ್ಕೆ ಇಟ್ಟಿರ್ತಲ್ಲ, ಬೀಜ ಎಷ್ಟು ಇಟ್ಟಿರ್ತಾವ್ರವ? 10 ಚೀಲ ಇಟ್ಟಿರ್ತಾರೇನ್ರಿ? 2 ಬುಟ್ಟಿ 3 ಬುಟ್ಟಿ ಅಟ್ಟ ಇರ್ತಾರಲ್ಲಿ. ಹಂಗ ನಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಂಡು ಕರ್ತಾರ್ಥರಾಗಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ನಾವು ನೀವು ಧನ್ಯರಾಗಬೇಕಂತಕ್ಕಂಥ ಇಲ್ಲಾನ ಕೂಡಿರಲ್ಲ, ಮುಂದೆ ಬಿತ್ತತಕ್ಕಂಥ ಬೀಜಗಳೆಲ್ಲ ರಕ್ತ ಬಂದವಿಲ್ಲ. 10 ಚೀಲ ಜೋಳ ಮನೆಗದವ. ಬೀಜಕ್ಕಿಟ್ಟಿರ್ತಕ್ಕಂಥ ಬೀಜ ಕಾಳ ಅಟ್ಟ ಇಲ್ಲಿ ಮಹಾತ್ಮರ ಪುಣ್ಯಾತ್ಮರ ದರ್ಶನ ಆಶೀರ್ವಾದ ಮಾಡ್ಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಸದ್ಭೂಷಣ ಕೂಡಿರ್ತಕ್ಕಂಥ ಅಷ್ಟ ಇರ್ತಕ್ಕಂಥರಾಗುತ್ತಾರೆ. ಆದ್ರೆ ಈ ಅಗಾಧವಾಗಿರ್ತಕ್ಕಂಥ ಸಂಸಾರದೊಳಗೆ ಬಿದ್ದು ನಾವು ಅಮೂಲ್ಯವಾಗಿರ್ತಕ್ಕಂಥ ರತ್ನ ಸದೃಶವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನ ವ್ಯರ್ಥವಾಗಿ ನಾವು ಹಾಳು ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಇಂಥ ಪುಣ್ಯವಾಗಿರ್ತಕ್ಕಂಥ ಕೈಗಳಿಗೆ ಭೂಷಣ, ದಾನವೇ ಭೂಷಣ ಅಂತ ಹೇಳಿದ್ದಾರೆ. ದಾನವಿದ್ದು ಫಲವೇನು ದಯವಿಲ್ಲದನಕ ಅಂತ ಹೇಳಿದ್ದಾರೆ. ನಮಗೆ ಬಹಳ ಶ್ರೀಮಂತಿಕೆ ಐತಿಪ್ಪ ಅಂತಂದ್ರೆ ದಾನ ಧರ್ಮಾದಿಗಳು ಮಾಡ್ತಕ್ಕಂಥ ಒಂದೇ ಗುಣ ಇಲ್ಲಾಗಿತ್ತಪ್ಪ ಅಂತಂದಿದ್ದಾರೆ. ಆ ಶ್ರೀಮಂತಿ ತಗೊಂಡೇನ ಮಾಡೋದಿತ್ತು. ಬಹಳ ಅದರ ಶ್ರೀಮಂತದಿ ದಾನ ಧರ್ಮಾದಿಗಳು ಮಾಡ್ತಕ್ಕಂಥ ಒಂದೇ ಗುಣ ಇಲ್ಲಾಗಿತ್ತಪ್ಪ ಅಂದ್ರೆ ಶ್ರೀಮಂತಿ ತಗೊಂಡು ಏನು ಮಾಡೋದಿತ್ತು? ಅದಕ್ಕೆ ಏನ್ ಮಾಡಪ್ಪ, ಅದ್ರ ಸಂಬಂಧ ಇದೆಲ್ಲ ನಾನೇ ಗಳಿಸಿದ್ದೀನಿ, ಇಲ್ಲ ನಾನೇ ಮಾಡಿದ್ದೀನಿ, ಅಂತಸ್ತು ಮನೆ ಕಟ್ಟಿನ 10 ಗುರಿ ಹೊಲ ತಗೊಂಡಿನಿ, ಇಲ್ಲ ನಾ ಅನ್ನೋದ್ರಿಂದ ಕಡ್ಕೋಡು ಮಡಿವಾಳದ ಒಂದು ಶಬ್ದ ವಚನ ಬರ್ತಾರ. ಕಡ್ಕೋಡು ಮಡಿವಾಳದ ವಚನ ಬರೆದ್ರು. ಏನಪ್ಪಾ ಅಂದ್ರೆ, ಮನೆಯ ಕಟ್ಟಿಗೆ ಮಾಳಿಗೆ ಹೋಗೋದು ಬತ್ತು ನಾಳಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ, ಇಟ್ಟು ಬಂದು ಉಣ್ಣುವರು ಹೋಳಿಗೆ ಅಂತ ಬರೆದ್ರು. ಮನೆಯ ಕಟ್ಟಿಗೆ ಮಾಳಿಗೆ ಹೋಗೋದು ಬತ್ತು ನಾಳಿಗೆ. ಬಹಳ ಸುಂದರವಾಗಿರ್ತಕ್ಕಂಥ ಮನೆ ಕಟ್ಟಿ 3 ಅಂತಸ್ತಿನ ಮನೆ. ಅವನು ಅವಿಸಿದ ಹಾಡು ಕಟ್ಟಿತ್ತು ವಾಸ್ತುಶಾಂತಿ ಆಗೋದಾಗ ಇರ್ತಾನ. ಅವನು ವಾಸ್ತುಶಾಂತಿ ಆಗಿ ಮನ್ಯಾಗ ಹೋದ್ರೆ ಶಾಶ್ವತ ಇರೋದೇನ್ರಿ?
ಒಂದು ಹೋಗಬೇಕ್ರಿ. ಹೋಗೋದು ಬತ್ತು ನಾಲಿಗೆ, ಗೊಂಗಡಿದು ಮಾಡ್ಯಾರ ಜೋಳಿಗೆ ಅಂತಂದ್ರು. ನಮ್ಮ ಹಿರಿಯರು ಬಹಳ ಗಳಿಸಿರ್ತಾರ, ಬಹಳ ಆಸ್ತಿ ಮಾಡ್ಯಾರ. ಅವ್ರು ಹೋಗೋದ್ನಾಗ ಬಂಗಾರದ ಬೆಳ್ಳೆದ ತಾಂಬರ ತೊಟ್ಲ ಮಾಡಿ ಓದಿದೇನ್ರಿ? ಯಾಕ್ರಾಗ ಓದಿರಿ? ಕಮಲಿ ಇದೆ ಬಜಾರ ಅವು ಕಮಲಿ, ಅದು ಚಾದರ, ಚಲೋ ಚಾದರ ಅಲ್ರಿ, ಹರಕ ಚಾದರ, ಮತ್ತೆ ಅಲ್ಲಿ ಬಿಟ್ಟು ಬರೋಯ್ತದ. ಗೊಂಗಡಿದು ಮಾಡ್ಯಾರ ಜೋಳಿಗೆ, ಇಟ್ಟು ಬಂದು ಉಣ್ಣುವರು ಹೋಳಿಗೆ ಅಂತ ಬರೆದ್ರು ಅವ್ರು. ಇಟ್ಟು ಬಂದು ಹೋಳಿಗೆ ಉಂತೀವಿಲ್ರಿ, 3ನೇ ದಿವಸಕ್ಕಾಗಲಿ ಬೆಲ್ಸ ಉಣ್ಸಾಗ ಬರ್ತಾರಲ್ಲ ಅಂತ ಕೇಳಿ. ಬೆಲ್ಸ ಉಣ್ಸೋದ್ ಪದ್ಧತಿ ಬೈತೇನೆ ನಮ್ಗೆ, ಯಾಕಂದ್ರು ಬೆಲ್ಸ ಹಿರಿಯರು ಮಾಡ್ಕೊತ ಬಂದಿರ್ತೀವಿ. ಅದಕ್ಕೆ ಮತ್ತೂ ಅಂತಾರ ನಮ್ ಗ್ರಾಮೀಣಗಳು ಕೈಬಾಳ್ ಕೇಳೋದು ಅಂತಾರ. ನಾವು ಕೈಬಾಳ್ ಕೇಳೋದು ಅಂತಾರಲ್ರಿ, ಬೆಲ್ಸ ಉಣ್ಸೋದು ಅಂತಾರ, ಗ್ರಾಮೀಣಗಳು ಕೈಬಾಳ್ ಕೇಳೋದು ಅಂತಾರ. ನಮ್ ಹಿರಿಯರು ಮಾಡ್ಕೊತ ಬಂದಾರ, ಮಾಡಬೇಕು ಮಾಡೋದಿವು. ಕೈಬಾಳ್ ಕೇಳೋದ ಬೆಲ್ಸ ಯಾಕೆ ಪದ್ಧತಿ ಮಾಡ್ಯಾರ ನಮ್ ಹಿರಿಯರ ಪೂರ್ವಜರಂದ್ರ, ಬೆಲ್ಸ ಉಣ್ಸಕ ಕೈಬಾಳ್ ಕೇಳಕ 3 ದಿನ 10 ಬಾಯಿ ಸಪ್ಪಗಾಗಿದ್ದು ಬೆಲ್ಸ ಉಣ್ಸ್ಕೋತಾರ ಅವ್ರು. ಅದಕ್ಕೆ ಬೆಲ್ಸ ಉಣ್ಸ ಕೈಬಾಳ್ ಕೇಳ ಮಾಡಿರ್ತಾರ ಅವ್ರು. ಅದಕ್ಕೋಸ್ಕರ ರತ್ನ ಸದೃಶವಾಗಿರ್ತಕ್ಕಂಥ, ಪುಣ್ಯವಾಗಿರ್ತಕ್ಕಂಥ, ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದೇವ ಅಂದ ಬಳಿಕ ನಾವು ಏನು ಮಾಡಬೇಕಾಗಿದೀಪ ಅಂತಂದದ್ದಾದ್ರೆ ನಮ್ಮ ಮನುಷ್ಯ ಜನ್ಮ ಸಾರ್ಥಕತೆ ಮಾಡ್ಕೊಳ್ಬೇಕಾಗಿದೆ. ಹೆಂಗಪ್ಪ ಒಂದು ವಾಕ್ಯವನ್ನು ಹೇಳಿ ಪೂಜ್ಯರು ಕೊಡ್ತೀನಿ ಏನಪ್ಪಾ ಅಂದ್ರೆ, ನಿನ್ನ ತಂಗಳ ಬಂಗಳ ತಿಂದ್ರೆ ಏನು ಕೆಡ್ತದ್ರಿ? ನಿನ್ನೆ ಮಾಡಿರ್ತಕ್ಕಂಥ ಅಡಿಗೆ ತಂಗಳ ಬಂಗಳ ತಿಂದ್ರೆ ಏನು ಕೆಡ್ತದ್ರಿ? ಪಟ್ಟಿ ಕೆಡ್ತೈತಿಲ್ರಿ? ಅಲ್ಲದ ಸಲ್ಲದ ವಿಚಾರ ಮಾಡಿದ್ರೆ ತಲೆ ಕೆಡ್ತೈತ್ರಿ. ಅಲ್ಲದ ಸಲ್ಲದ ವಿಚಾರ ಮಾಡಲಾರದೆ ಇಂಥ ಪೂಜ್ಯರಾಗಿರ್ತಕ್ಕಂಥ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಗಳ ಚಿಂತನೆ ಮಾಡೋದ್ರಿಂದ ನಮ್ಮ ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದಾಗ್ತದೆ. ಅದನ್ನ ಮಾಡ್ಕೊಳ್ಳಕ್ಕೆ ಬಂದಿರ್ತಕ್ಕಂಥ ಮನುಷ್ಯ ಜನ್ಮ ಐತಿ. ಏನಪ್ಪಾ ಅಂತಂದ್ರೆ ನಮ್ಮ ಖಾನಾಪದವ್ರು ಮಾಡಿರ್ತಕ್ಕಂಥ ಕಾರ್ಯ ಏನಪ್ಪಾ ಅಂತಂದಿದ್ದಾರೆ, ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ, ಎಲ್ಲರೂ ಬಂದಿರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಬರ್ತಕ್ಕಂಥ ಬಂದಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸಲಹೆ ಸೂಚನೆ ಕೊಟ್ಟ ಅವರು ದುಃಖವನ್ನ ಪರಿಹಾರ ಮಾಡತಕ್ಕಂಥ ಕಾರ್ಯವನ್ನ ಮಾಡ್ಯಾರ ಅಂತೇಳಿ ಅವ್ರು ಭವ್ಯ ಇರ್ತಕ್ಕಂಥ ಮಂದಿರವನ್ನ, ಭವ್ಯ ಇರ್ತಕ್ಕಂಥ ಮೂರ್ತಿ ಪ್ರತಿಯರು ನಾಳೆ ಕಳಸಾರವನ್ನ, ಅಂದ್ರೆ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಿಗಳ ಅಮೃತ ಹಸ್ತ ಮಸ್ತಕ ಮೇಲೆ ಬಿತ್ತಪ್ಪ ಅಂತಂದದ್ದಾದ್ರೆ ಒಂದು ಕಲ್ಲು ಸಹಿತ ವರವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಪಡಿತಕ್ಕಂಥದ್ದಾಗ್ತದ. ಒಂದು ಕಲ್ಲ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಿಗಳ ಅನುಭವಗಳ ಹಸ್ತ ತಲೆ ಮೇಲೆ ಇಟ್ಕೊತಂದು ವರ ಕೊಡ್ತಕ್ಕಂಥ ಸಾಮರ್ಥ್ಯ ಒಂದು ಕಲ್ಲು ಪಡ್ಕೊಳ್ತದೆ. ನಾವು ನೀವೆಲ್ಲ ಜೀವಂತಿದ್ದು ಪರಮಾತ್ಮನ ಸ್ವರೂಪ ಇದ್ದೀವಿ ಅಂದ್ರಕ ಇಂಥ ಮಹಾತ್ಮರ ಹಸ್ತ ನಮ್ಮ ಮಸ್ತಕ ಮೇಲೆ ಬಿತ್ತು ನಾವು ಧನ್ಯ ಆಗಂಗಿಲ್ಲ ಅನ್ರಿ. ಆದರೆ ದೃಢವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಇತ್ತಂದ್ರೆ ಮಾತ್ರ ಅದು ಫಲಕಾರಿ ಆಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾಳಿನ ದಿವಸ ಸೂಚಕ ಹೇಳಿದ್ದಾರೆ. ನಾಳೆ ಅಂದ್ರೆ ಮೂರ್ತಿ ಮೆರವಣಿಗೆ, ಕಳಸದ ಮೆರವಣಿಗೆ ಆಗ್ತದೆ. ಎಲ್ಲ ತಾಯಿಯಂದ್ರು ಎಲ್ಲ ಭಕ್ತಾದಿಗಳು ಸಹಿತ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇಲ್ಲಿ ಮೂರ್ತಿ ಪ್ರಸ್ಥಾಪನೆ ಕಳಸಾರುವಂತ ಎಲ್ಲರೂ ನಾವು ನೀವು ಭಾಗಿಗಳಾಗಿ ಇಂಥ ಪುಣ್ಯಮೈತಕ್ಕಂಥ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಜನ್ಮವನ್ನು ಸಾರ್ಥಕತೆ ಕಂಡುಕೊಂಡು ನಾವು ನೀವು ಧನ್ಯರಾಗುವಂತಕ್ಕಂಥ ಮಾತನ್ನು ಹೇಳುತ್ತಾ ಒಂದು ತೊಲ್ಲುಡು ಅಗರು ಸೇವನ ಶ್ರೀಗಳ ದಿವ್ಯ ಚರಣಾರವಿಂದ ಅರ್ಪಿಸಿ ನನ್ನೆರಡು ವಾಕ್ಯ ವಿರಾಮ ಮಾಡ್ತೀನಿ. ಓಂ